ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ಲಮ್ಮ ದೇವಾಲಯದಲ್ಲಿದ್ದೀವಿ. ಪುನಃ ಏನಪ್ಪ ಕುಣಿಗಲ್ಲಮ್ಮ ದೇವಾಲಯದಲ್ಲಿ ಅಂತ ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ಬಂಧುಗಳೇ, ಕುಣಿಗಲ್ಲಮ್ಮ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಗ್ರಾಮಸ್ಥರು ಸೇರಿದಂತೆ ಭಕ್ತರು ಸಂಕಲ್ಪ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದಾಗ ಈ ಮಣ್ಣಿನಲ್ಲಿ ಆ ತಾಯಿಯ ಅಂದರೆ ಆ ಭೂಮಿಯ ಆ ಅಪ್ಪಣೆಯನ್ನು ಕೇಳುವಂಥ ಒಂದು ಸಂದರ್ಭ. ಹಾಗಾಗಿ ಇವತ್ತು ಆ ಕುಣಿಗಲ್ಲಮ್ಮನ ಅಪ್ಪಣೆಯನ್ನು ಭಕ್ತರು ಕೇಳ್ತಾ ಇದ್ದಾರೆ. ಆ ನಡೆಯುವಂಥ ಎಲ್ಲ ಪ್ರೋಸೆಸ್ನ ನಾನಿವತ್ತು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇತಿಹಾಸ ಪ್ರಸಿದ್ಧ ಕುಣಿಗಲ್ಲಮ್ಮನ ದೇವಾಲಯದ ಮುಂಭಾಗದಲ್ಲಿದ್ದೀವಿ. ಗ್ರಾಮಸ್ಥರು ಸೇರಿದಂತೆ ಎಲ್ಲ ಭಕ್ತರು ಕೂಡ ಇಲ್ಲಿ ಸೇರಿದ್ದಾರೆ. ಏನು ವಿಶೇಷ ಅಂತ ಹೇಳಿ ನಾನು ಹೇಳ್ದಂಗೆ, ಈ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಬೇಕು ಅನ್ನೋದು ಇಲ್ಲಿನ ಎಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿದ್ದಾರೆ. ಈ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತ ಅಂದರೆ ಈ ದೇವರ ಅಪ್ಪಣೆಯನ್ನು ಕೇಳಬೇಕು. ಅಂದರೆ ಇದು ಶಿಥಿಲ ಆಗಿದೆ, ದೇವಾಲಯ ಬೀಳುವಂಥ ಸ್ಥಿತಿನಲ್ಲಿದೆ ನೋಡಿ. ಎಲ್ಲ ಬಿರುಕುಗಳು ನೀವು ನೋಡ್ತಾ ಇದ್ದೀರಾ. ಇದನ್ನೆಲ್ಲ ಮುಕ್ತಿಗೊಳಿಸಿ ಆ ತಾಯಿಗೆ ಒಂದು ಉತ್ತಮವಾದ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸಂಕಲ್ಪ ಮಾಡಿರೋ ಹಿನ್ನೆಲೆಯಲ್ಲಿ ನಮ್ಮ ಈ ಸಂಸ್ಕೃತಿನಲ್ಲಿ ನಡೆದಿರೋವಂಥದ್ದು ಹೂವು ಕೇಳೋದು ಅಥವಾ ಪ್ರಶ್ನೆ ಕೇಳೋದು ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ಮುಖಾಂತರನೇ ನಾವು ನಡೆಸಬೇಕಾಗತ್ತೆ. ಅದಕ್ಕೋಸ್ಕರ ಆ ತಾಯಿಯ ಅಲಂಕಾರವನ್ನು ಕೂಡ ಮಾಡಲಾಗಿದೆ ನೋಡಿ. ಹಲವಾರು ಹೂಗಳಿಂದ ಆ ಹುತ್ತಕ್ಕೆ ಶೃಂಗಾರ ಮಾಡಿದ್ದಾರೆ. ಅದೇ ರೀತಿ ಆ ವಿಗ್ರಹವನ್ನು ಕೂಡ ಶೃಂಗಾರ ಮಾಡಿದ್ದಾರೆ. ಈ ತಾಯಿ ನಮಗೆ ಹೂವು ಕೊಡೋ ಮುಖಾಂತರ ಅಪ್ಪಣೆಯನ್ನು ಕೊಡ್ತಾರೆ. ಈ ಎಲ್ಲ ಪ್ರೋಸೆಸ್ಸನ್ನು ನಮ್ಮ ಅರ್ಚಕರು ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಇಂದಿನ ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ಈ ಸಂಸ್ಕೃತಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಏನು, ಊರಲ್ಲಿ ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ಒಂದು ದೇವರ ಅಪ್ಪಣೆಯನ್ನು ಕೇಳ್ಕೊಳ್ಳೋದು. ಏನು ಅಪ್ಪಣೆ? ಹೂ ಪ್ರಸಾದವನ್ನು ಕೇಳೋದು ಅಥವಾ ಒಂದು ಪಂಚಾಂಗದಲ್ಲಿ ವಿವರವನ್ನು ಕೇಳ್ಕೊಂಡು ಮಾಡತಕ್ಕಂಥದ್ದು. ಹಾಗೆ ಈ ತಾಯಿಯ ಹುತ್ತ ಇಲ್ಲಿ ಇವತ್ತು ತಾಯಿ ಹುತ್ತದ ರೂಪದಲ್ಲಿ ನಮ್ಗೆ ದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಹುತ್ತದಲ್ಲಿ ಅಮ್ಮನವ್ರನ್ನ ಅಪ್ಪಣೆ ಕೇಳ್ಕೊಡೋದು. ತಾಯಿ, ನಿನ್ನ ದೇವಸ್ಥಾನ ಕಟ್ಟಲಿಕ್ಕೆ ನಾವು ಮುಂದಕ್ಕೆ ಹೊರಟಿದ್ದೀವಿ, ಯಾವುದೇ ತೊಂದರೆ ತಾಪತ್ರಗಳು ಬರದ ಹಾಗೆ ಸುಸೂತ್ರವಾಗಿ ನಿನ್ನ ಕಾರ್ಯ ಆಗುತ್ತೆ ಅನ್ನಂಗಿದ್ರೆ ಬಲಭಾಗದಲ್ಲಿ ಪ್ರಸಾದ ಆಗಲಿ, ಇಲ್ಲಪ್ಪ ನಾನು ಹೀಗೆ ಇರ್ತೀನಿ ನನಗೆ ಇದಕ್ಕೆ ಏನಾದರೂ ಮಾಡಿ ನನಗೆ ಎಡಭಾಗದಲ್ಲಿ ಪ್ರಸಾದ ಕೇಳು ಅಂತ ನಾವೆಲ್ಲ ಹೊರಟಿದ್ದೀವಿ. ಈಗ ನಮ್ಮ ಅರ್ಚಕರು ಮಹಾಮಂಗಳಾರತಿಯನ್ನು ಮುಗಿಸಿದ್ದಾರೆ. ಈಗ ನಾವು ಹೂ ಕೇಳೋ ಪ್ರತಿನಿಧಿಗೆ ಹೊರಡ್ತಾ ಇದ್ದೀವಿ. ಎಲ್ಲ ಪ್ರಕ್ರಿಯೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಎಲ್ಲರೂ ಕೂಡ ಕೈ ಮುಗಿದು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೈ ಮುಗಿರಿ ನೋಡಮ್ಮ. ಇಷ್ಟೇ ಎರಡೇ ಪ್ರಶ್ನೆ. ಇದು ಯಾರು ಮನೆ ಸೊತ್ತು ಅಲ್ಲ, ಯಾರು ಇದ್ರ ಪ್ರಶ್ನೆನೂ ಅಲ್ಲ. ನಿನ್ನ ಸ್ವಂತ ನಿನ್ನ ಜಾಗದ್ದೇ. ಇಲ್ಲ ನಾನು ಹೀಗೆ ಇರ್ತೀನಿ, ನನಗೇನು ಮಾಡೋಕ್ಕೆ ಹೋಗ್ಬೇಡಿ, ಇದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿ ಅನ್ನಂಗಿದೆ ಎಡಭಾಗದಲ್ಲಿ ಕೊಡು. ಇಲ್ಲಪ್ಪ ನೀವೇನು ಎಲ್ಲ ಸಂಕಲ್ಪ ಮಾಡಿ ಹೊರಟಿದ್ದೀರ, ನಾನು ನಿಮ್ಮ ಜೊತೆಗೆ ಸದಾ ಇರ್ತೀನಿ, ಒಳ್ಳೆ ಶ್ರಾವಣ ಮಾಸದಲ್ಲಿ ನಾನು ಈಚೆ ಬಂದಿದ್ದೀನಿ, ನಾನು ಇದನ್ನು ಲೋಕೋದ್ಧಾರ ಆಗಬೇಕು, ಲೋಕ ಪ್ರಚಾರ ಆಗಲೇಬೇಕು, ನಾನು ಪೂಜೆ ಮಾಡಿ ನಾನು ಏನು ತೊಂದರೆ ಇಲ್ಲದೆ ನಾನು ನಿಮ್ಮ ಜೊತೆ ಸಾಥ್ ಕೊಡ್ತೀನಿ ನನಗಿದೆ ಬಲಭಾಗದಲ್ಲಿ ಕೊಡ್ತಾ ಇದೆ. ಈಗ ನೀನು ಏನು ಧೈರ್ಯ ಕೊಡ್ತೀವಿ ಅದ್ರ ಮೇಲೆ ಎಲ್ಲರಿಗೂ ಭಯ ನೀನು ಕೈ ಇಡೋಕ್ಕೆ. ಏನೋ ಕಾಲ ಕೂಡಿ ಬಂದಿದೆ. ಆ ಕಾಲಕ್ಕೆ ತಕ್ಕಂತೆ ನೀವು ಎಲ್ಲರನ್ನ ನಡೆಸ್ಕೊಂಡು ಧೈರ್ಯ ಕೊಟ್ಕೊಂಡು ನಿನ್ನ ಒಂದು ಗುಡಿನ ಸಮೃದ್ಧಿಯಾಗಿ ಎಲ್ಲ ಏನು ತೊಂದರೆ ಇಲ್ದಂಗೆ ನಡೆಸ್ಕೊಡ್ತೀನಿ ಅಂದರೆ ಕೂಡ ಬಲಗಡೆ ಕೊಟ್ಬಿಡು. ಬೇಡ, ನಾನು ಹುತ್ತದ ರೂಪಲ್ಲಿ ಇರ್ತೀನಿ, ಇದಕ್ಕೆ ಏನು ಬೇಕೋ ಮಾಡಿ ನನಗೆ ಎಡಗಡೆ ಕೊಡು, ಅದು ಆಪ್ಷನ್ ಇದೆ ನಿನಗೆ. ಶ್ರೀ ಕುಣಿಗಲ್ಲಮ್ಮನಿಗೆ, ಶ್ರೀ ಕುಣಿಗಲ್ಲಮ್ಮನಿಗೆ, ಶ್ರೀ ಕುಣಿಗಲ್ಲಮ್ಮನಿಗೆ, ಶ್ರೀ ಕುಣಿಗಲ್ಲಮ್ಮನಿಗೆ. ಹಿಂದೆ ಕಡೆ ಪೂಜೆ ಮಾಡಿಲ್ಲ ಕಣ್ರಿ, ಮತ್ತು ಹೋಗಿ ಮಾಡಿ ಬನ್ನಿ ಅಲ್ಲಿ. ಶ್ರೀಭದ್ರಮಾರಮಣ ಗೋವಿಂದ, ಕುಣಿಗಲ್ಲಮ್ಮ ತಾಯಿ ಪಾದವೇ ಗತಿ ಗೋವಿಂದ, ಮಹಾಲಕ್ಷ್ಮಿ ಪಾದವೇ ಗತಿ ಗೋವಿಂದ, ಜಯ ನಮ ಪಾರ್ವತಿ ಪದಯೇ ಹರ ಹರ. ನಾವು ಎಲ್ಲಾರು ಸೇವೆ ಮಾಡಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ. ನಮ್ಗೊಂದು ಆಶೀರ್ವಾದ ಮಾಡಿ ನಮ್ಗೆ ಧೈರ್ಯ ಕೊಟ್ಟು ಜಾಗ ಈಗ ಆಕೆ ಕೊಟ್ಟು ನಾವು ಹೋಗಿಕೊಳ್ಳೋಣ, ಏನೇ ಆಗಿರ್ಲಿ ಇದಕ್ಕೆ ಸೇವೆ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಸ್ನೇಹಿತರೆ, ದೇವಾಲಯದ ಹಿಂಭಾಗದಲ್ಲಿ ಒಂದು ಹುತ್ತ ಇದೆ. ಹುತ್ತದ ಒಳಗಡೆ ಬೇವಿನ ಮರ ಇದೆ. ಅಮ್ಮ ಇಲ್ಲಿ ನೆಲೆಸಿದಾಳೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಆ ಹುತ್ತಕ್ಕೂ ಕೂಡ ಗ್ರಾಮಸ್ಥರು ಪೂಜೆ ಸಲ್ಲಿಸಿ ಆ ತಾಯಿಯ ಅಪ್ಪಣೆಯನ್ನು ಕೇಳ್ತಾ ಇದ್ದಾರೆ. ಈಗ ತಾಯಿ ಇದುವರೆಗೂ ಕೂಡ ಮೌನವಾಗಿದ್ದರು. ಈಗ ಏನು ಮಾಡ್ತಾರೆ, ಯಾವ ರೀತಿ ಅವ್ರು ಸೂಚನೆ ಕೊಡ್ತಾರೆ ಅನ್ನೋದನ್ನು ನೋಡೋಣ.
ಇಲ್ಲ ಬೇರೆ ಏನೋ ಇದೆ ಪ್ರಶ್ನೆ ಕೇಳಿ ಮುಂದುವರಿದ ಕೊಡು, ಪಾತ್ರದಲ್ಲಿ ಕೊಡವ. ಕೇಳ್ಕೊಂಡು ಮಾಡಿ ಸಭೆ ಮಂಗಳಾರತಿ ಮಾಡ್ಬಿಡಿ. ಯಾಕೋ ನಾನು ಏನು ಬೇಡ, ನಿಮ್ಮ ಪಾಡ್ ನಿಮ್ದು ನಿಮ್ಮ ರಾಮಾಯಣ ಮಾಡ್ಕೊ ಹೋಗಿ ನಾನು ಲಿಫ್ಟಿಗೆ ಹೋಗಿರೋದು ಕೂಡ ಎಡಗಡೆಯ ಅದು ಆಗಲ್ವಾ? ಬಿಡಿ ಹಿಂಸೆ ಮಾಡ್ಬಿಡಿ. ಇಲ್ಲಿ ಏನ್ ಮಂಗಳವಾರ ಮಾತಾಡಿದ್ವು ಅವ ಪ್ರಸಾದ ಆಗಿದೆ, ಹಂಗಾಗಿ ಮಂಗಳವಾರದಿಂದ ಮಂಗಳವಾರ ಸುದ್ದಿ ಮಾತಾಡ್ಬೇಕು. ಕೊಟ್ಟವಳೆ ಮಂಗಳವಾರ ಕೊಡ್ತೀನಿ. ಹೌದು, ಮಂಗಳವಾರ ಆಗ್ತದೆ, ಮಂಗಳವಾರ ಆಗುತ್ತೆ ಅಂತ. 3 ಹೆಣ್ಮಕ್ಳು ಮಾಡಿಕೊಳ್ಳಿ, ಅವಕ್ಕೂ ಪೂಜೆ ಮಾಡಿ ಏನಾಯ್ತು ಶಾಸ್ತ್ರೋಕ್ತವಾಗಿ ಮಾಡ್ಸೋಣ. ಇರ್ಲಿ ಆಯ್ತು. ಈಗ ಮಂಗಳಾರತಿ ನಾನು ಮಂಗಳವಾರ ಕೊಡ್ತೀನಿ, ನೀವು ಅದಕ್ಕೆಲ್ಲ ಪ್ರಯತ್ನ ಪಡಬೇಡಿ ಅಂತ ಅವಳ ಇದು. ಅಲ್ಲ, ಇಲ್ಲಿ ನೀವು ಮಂಗಳವಾರ ಮಾತಾಡ್ಬೇಕಾದ್ರೆ ಅಲ್ಲಿ ಪ್ರಸಾದ ಆಗಿದೆ. ವಿಚಾರ ಮಾತಾಡ್ಬೇಕಾದ್ರೆ ಪ್ರಸಾದ ಆಗಿದೆ. ಮಂಗಳವಾರ ಅಮ್ಮನವ್ರ ಪ್ರಸಾದ ಆಗುತ್ತೆ ಅವತ್ತು. ಮತ್ತೆ ಪುರೋಹಿತರು ಕೂಡ ಹೇಳ್ತಿದ್ದಾರೆ ಇಲ್ಲಿ ಪ್ರತಿ ಮೊದಲಿಂದನೂ ಮಂಗಳವಾರನೇ. ಪುರೋಹಿತರು ಕೂಡ ಅವರು ಮಂಗಳವಾರನೇ ವಾರ ಮಾಡ್ತಿದ್ದು, ಇತ್ತೀಚೆಗೆ ಅಷ್ಟೇ ಶುಕ್ರವಾರ ಮಾಡ್ತಾ ಇರೋದು ಅಂತ ಇದ್ದಾರೆ. ಹಾಗಾಗಿ ಮಂಗಳವಾರ ನಾವು ಅಮ್ಮನವ್ರನ್ನ ಪ್ರಶ್ನೆ ಕೇಳ್ಕೊಂಡು ಮುಂದುವರಿಯೋಣ. ಹೌದೌದು, ಅಲ್ಲಿ ನೋಡಿ, ಅಲ್ಲಿ ಪ್ರತಿ ಮಂಗಳವಾರ ಪೂಜೆ. ಹೌದು, ಆಕ್ಚುಲಿ ಇವತ್ತು ಸ್ನೇಹಿತರೆ, ಇವತ್ತು ಪೂಜೆ ಇದು ಕ್ರಮಬದ್ಧ ಅಲ್ಲ ಅನ್ನೋದು ಅಮ್ಮನ ಒಂದು ನಿರ್ಧಾರ ಆಗಿದೆ. ಯಾಕೆ ಅಂದರೆ ನಾವು ಇಲ್ಲೇ ನೋಡ್ತಾ ಇದ್ದೀವಿ, ಮಂಗಳವಾರ ಪೂಜೆಯನ್ನು ನಿಲ್ಲಿಸಿ ಶುಕ್ರವಾರ ಪೂಜೆ ಮಾಡಲಾಗುತ್ತದೆ. ಇದಕ್ಕೆ ಅಮ್ಮನ ಒಪ್ಪಿಗೆ ಇಲ್ಲ. ಅಂದರೆ ಮೊದಲು ಮಂಗಳವಾರ ನಡೀತಾ ಇತ್ತು ಆ ಪೂಜೆ, ಅದನ್ನು ಇತ್ತೀಚೆಗೆ ನಮ್ಮ ಗ್ರಾಮಸ್ಥರು ಮತ್ತು ಅರ್ಚಕರು ಎಲ್ಲರೂ ಸೇರಿಕೊಂಡು ವಾರ ಬದಲಾಯಿಸ್ಕೊಂಡಿದ್ದಾರೆ. ಅಮ್ಮ ಹೇಳ್ತಿದ್ದಾರೆ, ಈಗ ನನಗೆ ಈ ಮಂಗಳವಾರ ಪೂಜೆನೇ ನನಗೆ ಇಷ್ಟ, ಶುಕ್ರವಾರ ಇಷ್ಟ ಇಲ್ಲ ಅಂತ ಇವತ್ತು ಸೂಚನೆ ಸಿಗ್ತಾ ಇದೆ. ನಮ್ಮ ಇದು ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ಸಂಬಂಧಪಟ್ಟವರು ಅರ್ಚಕರು ಏನು ಹೇಳ್ತಾ ಇದ್ದಾರೆ ಕೇಳೋಣ. ಈಗ ಹಿಂದೆ ಏನು ನಮ್ಮ ಪೂರ್ವಿಕರು ವಾರ ಶುರು ಮಾಡಿರ್ತಾರೋ ಆ ವಾರದಲ್ಲೇ ಪ್ರಥಮ ಪೂಜೆ ಆಗಬೇಕು. ನಾವೊಂದು ಊರು ಹಬ್ಬ ಮಾಡಬೇಕು ಅಂದರೆ ಯುಗಾದಿ ಹಿಂದೆ ಮುಂದೆ ಮಾಡ್ತೀವಲ್ಲ, ಆ ರೀತಿ ಆ ದೇವರು ನಾವು ಬದಲಾಯಿಸ್ಬೋದೈತೆ. ನಮ್ಮ ಸಮಯಾನುಗುಣವಾಗಿ ನಾವು ವಾರ ಬದಲಾಯಿಸ್ಕೋಬೋದು. ಆದರೆ ದೇವರು ಯಾವುದೇ ಕಾರಣಕ್ಕೂ ದೇವ್ರುಗಳು ವಾರ ಬದಲಾಯಿಸ್ಕೊಳ್ಳೋದಿಲ್ಲ. ನೋಡಿ, ನಾವು ಶುಕ್ರವಾರ ಪ್ರಸಾದ ಆಗಲಿಲ್ಲ ಅಂತ ನಾವೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಾದ್ರೆ ಮಂಗಳವಾರ ಕೇಳೋಣ ಅಂದ ತಕ್ಷಣ ಬೆಳಗಡೆ ಪ್ರಸಾದ ಆಗಿದೆ. ಅಲ್ಲಿಗೆ ಏನರ್ಥ, ನನ್ನ ವಾರ ಮಂಗಳವಾರ, ನೀವೆಲ್ಲ ನನ್ನ ಮಕ್ಕಳು ಬಂದು ಮಂಗಳವಾರ ಕೇಳಿ ನಾನು ನಿಮಗೆಲ್ಲ ಉತ್ತರ ಕೊಡ್ತೀನಿ ಅಂತೇಳಿ ಅಮ್ಮನವ್ರು ಹೇಳಿದ್ದಾರೆ. ಹಾಗಾಗಿ ನಾವು ಮಂಗಳವಾರ ಬೆಳಗ್ಗೆ 9 ಗಂಟೆ ಕರೆಕ್ಟಾಗಿ ಅಮ್ಮನವ್ರಿಗೆ ಏನು ಸೇವೆ ಇದೆ ಅದು ಮಾಡಿ ಪ್ರಸಾದ ಕೇಳ್ತೀವಿ. ನಾವು ಊರು ಪಟೇಲರು, ಊರು ಜನ, ಅಮ್ಮನವ್ರ ಭಕ್ತಾದಿಗಳೆಲ್ಲರೂ ಕೂಡ ಪ್ರಸಾದ ಕೇಳಿ ಆನಂತರ ನಾವು ಏನು ಸ್ಟೆಪ್ ತೊಗೋಬೇಕೋ ಅದು ತೊಗೊಳ್ಳೋಣ. ಓಕೆ ಸ್ನೇಹಿತರೆ, ಇಂತಿಷ್ಟು ಇವತ್ತಿನ ಕುಣಿಗಲ್ಲಮ್ಮ ದೇವಾಲಯದ ಒಂದು ವರದಿಯಾಗಿದೆ. ಯಾಕೆ ಅಂತ ಅಂದರೆ, ನಾವು ಏನೇ ಬದಲಾದರೂ ಕೂಡ ಆ ದೇವರು ಬದಲಾಗಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇವತ್ತು ಹಾಕಿರೋದಲ್ಲ, ಸುಮಾರು ಅಂದರೆ 2ನೇ ಬಾರಿ ಇದನ್ನು ಬದಲಾಯಿಸಿರೋದು. ಅಂದರೆ ಇಲ್ಲಿ ವಾರ ಪೂಜೆ ನಡೀತಾ ಇತ್ತು, ಅದನ್ನು ಶುಕ್ರವಾರಕ್ಕೆ ಬದಲಾಯಿಸ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ನಾಮಫಲಕವನ್ನು ಹಾಕಿದ್ದಾರೆ. ಆದರೆ ನೀವು ಭಕ್ತರು ಬದಲಾಯಿಸ್ಕೊಂಡಿರ್ಬೋದು, ಜನ ಬದಲಾಯಿಸ್ಕೊಂಡಿರ್ಬೋದು, ಆ ದೇವರು ಮಂಗಳವಾರನೇ ನಾನು ಎಲ್ಲದಕ್ಕೂ ಸ್ಪಂದಿಸ್ತೀನಿ ಅನ್ನೋ ರೀತಿ ಹೂವು ಕೂಡ ಕೊಟ್ಟಿದ್ದಾರೆ. ಇಂತಿಷ್ಟು ಇವತ್ತಿನ ವರದಿಯಾಗಿದೆ. ಮಂಗಳವಾರ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ದಯವಿಟ್ಟು ಕುಣಿಗಲ್ಲಮ್ಮ ದೇವಾಲಯದ ಅಭಿವೃದ್ಧಿ ಆಗೋ ತನಕ ಮತ್ತು ಕುಣಿಗಲ್ಲಮ್ಮ ದೇವಾಲಯದ ಶಂಕುಸ್ಥಾಪನೆ ಉದ್ಘಾಟನೆ ತನಕ ವಸಂತವಾಣಿ ನಿಮ್ಮ ಜೊತೆಗಿರುತ್ತೆ. ನೀವು ಕೂಡ ಕರ್ನಾಟಕದ ಜನತೆ ಹಾಗೂ ಕುಣಿಗಲ್ಲಮ್ಮನ ಭಕ್ತರು ಎಲ್ಲರೂ ಒಟ್ಟಾಗಿ ಜೊತೆಲಿರಬೇಕು. ಅದೇ ರೀತಿ ಈ ವಿಚಾರವನ್ನು ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಹೆಚ್ಚು ಎಲ್ಲರೂ ಕೂಡ ಸಹಕಾರದಿಂದ, ಪ್ರತಿಯೊಬ್ಬರು ಸಹಕಾರದಿಂದ ಈ ಕುಣಿಗಲ್ಲಮ್ಮ ದೇವಾಲಯವನ್ನು ನಾವೆಲ್ಲರೂ ಒಟ್ಟಾಗಿ ನಿರ್ಮಾಣ ಮಾಡೋಣ.